ನಾನು ಕೂಡ ಹಲವು ಬಾರಿ ಪ್ರತಿಭಟನೆಗಳಲ್ಲಿ ಭಾಗವಹಿಸಿ ಅಕ್ರಮ ಮದ್ಯ ತಡೆಗಟ್ಟಬೇಕು ಎಂದು ಆಗ್ರಹ ಮಾಡಿದ್ದೇನೆ. ಇದರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿ ಅವರ ಜೊತೆಗೂಡಿ ನಾನು ಸೂಕ್ತವಾದ ಕ್ರಮ ತೆಗೆದುಕೊಳ್ಳಲು ಹೇಳುತ್ತೇನೆ ಎಂದು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಸಮೃದ್ಧಿ ಕರ್ನಾಟಕ ಜನಪರ ವೇದಿಕೆ ನಡೆಸಿದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ. ಕಲಬುರಗಿಯಲ್ಲಿ ಸಮೃದ್ಧಿ ಕರ್ನಾಟಕ ಜನಪರ ಸೇವಾ ಸಮಿತಿಯಿಂದ ಅಕ್ರಮ ಮದ್ಯ ಮಾರಾಟ ಖಂಡಿಸಿ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಶಾಸಕ ಅಲ್ಲಮಪ್ರಭು ಪಾಟೀಲ್ ಅವರು ಪ್ರತಿಭಟನಾಕಾರರಿಗೆ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟುವುದಾಗಿ ತಿಳಿಸಿದ್ದಾರೆ. ಪರ್ಮಿಷನ್ ಇರ್ಲಾರ್ದೇ ದಾರು ಮಾರ್ಲತ್ತಾರೆ ಎಲ್ಲ ಕಡೆಗೆ. ಈಗಾಗಲೇ ಈ ಬಾಣಗಾಂವ್ ಹೆಣ್ಮಕ್ಳಿಗೆ 3 ಮಂದಿ ಕರ್ಕೊಂಡು 2 ಸಲ ಹೋಗಿದ್ದೆವು. ಬಂದು ಮತ್ತೆ ಅದೇ ಮಾಡ್ತಾರೆ. ಇವರು 4-5 ಬರ್ತಾರೆ, ಯಾರು ಸಂಪೂರ್ಣ ಬಂದ್ ಆಗ್ಬೇಕು. ಅದು ಹಳ್ಳ್ಯಾಗ ನೋಡ್ರಿ ಚಾ ಅಂಗಡಿ ಸಹಿತ ದಾರು ಮಾರ್ಲತ್ತಾರ, ಅಂಗಡಿ ದಾರು ಮಾರ್ಲತ್ತಾರ. ಯುವಕರು ಹ್ಯಾಂಗ್ ಮಾಡೋದು? ಎಲ್ಲಿ ಹೋಗ್ಬೇಕ್ರಿ? ರೈತರು ಎಲ್ಲಿ ಹೋಗ್ಬೇಕು? ತೋರಿಸ್ರಿ ಗೌಡ್ರಿ, ತೋರಿಸ್ರು 4 ವಿಡಿಯೋ ತೋರಿಸ್ರಿ ಗೌಡ್ರಿ. ಈ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ನಾನು ಕೂಡ ಹಲವಾರು ವರ್ಷಗಳಿಂದ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಕ್ತವಾದ ಕ್ರಮ ಕೈಗೊಳ್ಳುವಂತೆ ತಿಳಿಸುತ್ತೇನೆ ಎಂದು ಹೇಳಿದರು. ಅದಕ್ಕಿಂತ ಕಡಿಮೆ ದರದಲ್ಲಿ MSIL ಕೂಡ ಸ್ಥಾಪನೆ ಮಾಡಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಮತ್ತೆ ಏನಪ್ಪ ಅಂದ್ರೆ ಮದ್ಯ ಮಾರಾಟ ಕಿರಾಣ ಅಂಗಡಿಯಲ್ಲಿ, ಹೋಟೆಲ್ನಲ್ಲಿ ರಾಜಾರೋಷವಾಗಿ ಗಾಂಜಾ ಮತ್ತು ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ. 2 ಸಲ ನಾನು ಪಾಣೆಗಾಂವನ್ನು 100 ಹೆಣ್ಮಕ್ಳಿಗೆ ತೆಗೆದುಕೊಂಡು ಮತ್ತು ಮೇಳಕುಂದ ಬೀದ ಹೆಣ್ಮಕ್ಳಿಗೆ ತೆಗೆದುಕೊಂಡು DC ಅವರಿಗೆ ಮನವಿ ಸಲ್ಲಿಸಿದ್ದೆ. ಸ್ವಲ್ಪ ದಿನ ಬಂದ್ ಆಗ್ತದೆ, ಮತ್ತು ಅದೇ ಯಥಾ ಪ್ರಕಾರ ನಡೀತಾ ಇದೆ. ಇದನ್ನು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಇವರು ಸತ್ಯಾಗ್ರಹ ಕೂತಿದ್ದಾರೆ. ಇವರನ್ನು ಜಿಲ್ಲಾಧಿಕಾರಿಗಳು ಇವತ್ತು ಬೇರೆ ಹಳ್ಳಿಗಳಿಗೆ ಹೋಗಿದ್ದಾರೆ. 4 ಗಂಟೆಗೆ ಅವ್ರು ಬರ್ತಾರಂತ. ಅವ್ರು ಬಂದ ತಕ್ಷಣ ಅವ್ರ ಜೊತೆ ಹೋಗಿ ಮಾತನಾಡಿ ಇದನ್ನು ತಕ್ಷಣ ನಿಲ್ಲಿಸಬೇಕು. ಏನು ಮದ್ಯ ವ್ಯಸನಗಳಿಂದ ಸಂಸಾರ ಹಾಳಾಗ್ತದೆ, ಗ್ರಾಮಗಳು ಹಾಳಾಗ್ತವೆ, ವ್ಯವಸ್ಥೆ ಹಾಳಾಗ್ತದೆ. ಇದನ್ನು ತಡೆಗಟ್ಟಬೇಕು. ಯಾರು ತಪ್ಪಿಸ್ತಾರೋ ಅವ್ರ ಮ್ಯಾಗ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಒತ್ತಾಯವನ್ನು ಜಿಲ್ಲಾಧಿಕಾರಿಗಳಿಗೆ ಸತ್ಯಾಗ್ರಹಗಳಿಗೆ ಕರೆದುಕೊಂಡು ಹೋಗಿ ಮಾತನಾಡ್ತೀವಿ. ಇಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ವಿಫಲ ಕಾರ್ಯ ಇದೆ ಅಂತ. ವಿಫಲ ಅಂತ ಹೆಂಗಂತೀರಿ? ಎಲ್ಲ ಕಡೆ ದುಕಾನ್ಗಳಲ್ಲಿಯೂ ಕೂಡ ಅಲ್ಲ, ಈ ವಿಫಲ ಅಂತ ಈ ಕಳು ಮಾಡಿ ಖರೀದಿ ಮಾಡಿ ಕಳು ಮಾಡಿ ಮಾರೋದು ಕನ್ಸ್ಬೋತದ. ಯಾರು ಊರಾಗ ಹೇಳಲ್ಲ ಈ ದುಕಾನ್ದಾಗ ಮಾರ್ತಾರೆ ಅಂತ ಹೇಳಿ. ಭಾಳಷ್ಟು ಜನ ಈ ಪುಣ್ಯಾತ್ಮನ ರೋಡಿನ ಮೇಲೆ ಕೂತು ಹೇಳತ್ತಾರ. ಇವತ್ತು ಅದಕ್ಕೆ ಗಮನಕ್ಕೆ ತರ್ತೀವಿ. ಏನಾಗ್ತದ ಅವ್ರು ನಾವು ಹೇಳಿ 2-3-4 ದಿನ ಏನೂ ಮಾಡಲಿ ಅಂದ್ರೆ ವಿಫಲ ಅಂತ ನಮ್ಮ ತಾದ. ಆಲ್ರೆಡಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಕೂಡ ಹಲವು ಬಾರಿ ಅವರೇ ಮನವಿ ಕೊಟ್ಟಾರೆ. ಏನಂತ? ಈ ಥರ ನಡೀತಾ ಇದೆ ಅಂತ ಇದೇ ಸಮೃದ್ಧಿ ಕರ್ನಾಟಕ ಜನಪರ ವೇದಿಕೆಯವರ ಮನವಿ ಕೊಟ್ಟಾರೆ. ಆದರೆ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಇನ್ನಿ ತನಕ ಇವ್ರ ಮ್ಯಾಗೆ ನಾವು ಅಲ್ಲಿ ಹೋಗ್ತಾ ಇದ್ವಿ ಅಪೀಲಿಗೆ. ಅದೇನು ಆ್ಯಕ್ಷನ್ ತೋತಿಲ್ಲ ಅಂದ್ರೆ ನಾವು ವಿಧಾನಸೌಧ ಮಾತಾಡ್ತೀವಿ. ಈ ಸಂದರ್ಭದಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಮಾತನಾಡಿ ಶಾಸಕ ಅಲ್ಲಮಪ್ರಭು ಪಾಟೀಲ್ ಅವರು ಅಧಿಕಾರಿಗಳಿಗೆ ತರಾಟೆಗೆ ಏನಪ್ಪ ಅಂದ್ರೆ ಅಕ್ರಮ ಮದ್ಯ ಮಾರಾಟ, ಕಳ್ಳಬಟ್ಟಿ, ಗಾಂಜಾ, ಕೊರೆಕ್ಸ್ ಇವೆಲ್ಲ ಮಾಡ್ತಾರಂತ ಹೇಳಿ CL2, CL7, CL9 ಇಷ್ಟೆಲ್ಲ ಇದು ನಿಯಮ ಉಲ್ಲಂಘನೆ ಮಾಡಿ ಮಾಡ್ತಾರೆ. ನಿಮ್ಮವ್ರು ಯಾರೂ ಹಿಡಿಯಂಗಿಲ್ಲ, ಅರೆಸ್ಟ್ ಮಾಡ್ತಾ ಇಲ್ಲ ಅವರಿಗೆ. ನೀವು ಜಿಲ್ಲಾಧಿಕಾರಿಗಳಿದ್ದೀರಿ ಅಂದರೆ ಈ ಒಬ್ಬರು ಮಾಡಿದ್ರೆ ಅವ್ರು ಯಾಕೆ ಮಾಡ್ತಾರೆ? ನಾನು ಪಾಣೆಗಾಂವ್ ಮತ್ತು ಮೇಲ್ಕುಂದಿ ಹೆಣ್ಮಕ್ಳಿಗೆ ಕರ್ಕೊಂಡ್ಬಂದು ತೋರಿಸ್ತೀನಿ. ನಿಮ್ಮ ಆಫೀಸ್ ಬಂದಿದ್ದೆ ಮೊದಲ MLAಕ್ಕಿಂತ ಮೊದಲ ಅಲ್ಲಿನೂ ನಿಂತಿಲ್ಲ. ನಾ ಮೊದಲು ಎಲ್ಲ ಮುಸಲಾಂಜೆ ಇದು ಭಾಳ ತಪ್ಪದ. ಯಾರ ಇಮಿಡಿಯೇಟ್ ಸಸ್ಪೆಂಡ್ ಮಾಡಿರಿ, ಅವ್ರು ಅರೆಸ್ಟ್ ಮಾಡಿರಿ. ದುಕಾನ್ದಾಗ ಇವ್ರ ಬಳಿ ವೀಡಿಯೋ ಅದ, ನೀವು ಬಂದು ನೋಡಿರಿ. ಬೇಕಾದ್ರೆ ನೀವು ಹೋಗ್ತೀರಿ ತೋರಿಸ್ಬೇಕು. ನೀವು ಆಫೀಸ್ನಾಗಿದ್ದರೆ ಕಳಿಸ್ಕೊಡ್ತೀನಿ ಇಬ್ಬರಿಗೆ. ಅವರಿಗೆ ಬಾತ್ ಹೇಳ್ರಿ, ನಾವ್ಯಾಕೆ ಹೋಗೋದ್ರಿ? ನಾವು ಹಂಗಾಗಿ ಬೈಕ್ ಬಿಟ್ಟಿದ್ದೀವಿ. ನೀವು ಯಾರಿಗಾರ ಕಳಿಸ್ರಿ, ನಿಮ್ಮವ್ರಿಗೆ ಇಲ್ಲಿಗೆ ಬಂದು ನೋಡಲಿ ಎಲ್ಲ ನಿಮ್ಮ ಗಮನಕರ ಇಲ್ಲರಿ. ದುಕಾನ್ ಕಿರಾಣಿ ದುಕಾನ್ದಾಗ ಮುಂಜಾನೆ 5 ಗಂಟೆಗೆ ಎದ್ದು ತೊಗೊಂಡು ವ್ಯಾಪಾರ ನಡೀತದೆ. ಇದು ಎಲ್ಲ ಸ್ಟ್ರೈಕ್ ಕೂತಾರ. ಇದು ಸರಿಯಲ್ಲ. ಇದು ಪೂರಾ ನಮಗೆಲ್ಲ ಭಾಳ ತಪ್ಪಾಗ್ತದೆ. ಇದನ್ನು ಎಲ್ಡಪ್ ಮಾಡಿ. ನಂತರ ಸ್ಥಳಕ್ಕೆ ಆಗಮಿಸಿದ ಅಬಕಾರಿ ಇಲಾಖೆ ಅಧಿಕಾರಿಗಳು ಅಕ್ರಮ ಮದ್ಯ ಮಾರಾಟ ತಡೆಗಟ್ಟುವಲ್ಲಿ ನಿರಂತರವಾದ ಕ್ರಮ ತೆಗೆದುಕೊಳ್ಳುತ್ತೇವೆ, ನಮ್ಮಲ್ಲಿ ಸಿಬ್ಬಂದಿಗಳು ಕೊರತೆ ಇದೆ ಎಂದು ಹೇಳಿದರು. ಸ್ವಲ್ಪ ನಾವು ಸಿಬ್ಬಂದಿಗಳೆಲ್ಲ ಇದರಲ್ಲಿ ಸ್ವಲ್ಪ ಸಿಬ್ಬಂದಿ ಕಡಿಮೆ ಇದೆ. ನಮ್ಮಲ್ಲಿ ಆಫೀಸರ್ ತುಂಬ ಕಡಿಮೆ ಇದ್ದಾರೆ ಸರ್. ಸರ್ಕಾರಕ್ಕೆ ಹೇಳಬೇಕು ಸರ್, ನೀವು ಸಿಬ್ಬಂದಿ ಗಮನದಲ್ಲೇ ಆಗಬೇಕು. ಸರ್ಕಾರಕ್ಕೂ ಎಲ್ಲ ರಿಪೋರ್ಟ್ ಇದೆ, ಸರ್ಕಾರ ನಡೀಲಿಕ್ಕೂ ಇದೆ. ಸಿಬ್ಬಂದಿ ಅಂತ ನಮ್ಮಲ್ಲಿ ಮೇಲೆ ಬೀದ ನಿರ್ವಹಣಾ ಸಿಬ್ಬಂದಿಗಳು
ಈಗ ಸಬ್ ಇನ್ಸ್ಪೆಕ್ಟರ್ ನಮ್ಮ ಡಿಸ್ಟಿಕಲ್ಲಿ ಹೆಚ್ಚು ಕಡಿಮೆ ಒಂದು 20-25 ಪೋಸ್ಟ್ ವರ್ಕ್ ಮಾಡ್ತಿರೋದು 7-8 ಜನ. ಈಗ ಒಂದು 30% ನಮ್ಗೆ ಸರ್ಟಿಫಿಕೇಟ್ ಇಲ್ಲ. ಹಂಗಾಗಿ ನಮ್ಗೆ ಸ್ವಲ್ಪ ತೀರಾ ಪ್ರಾಬ್ಲಮ್ ಆಗ್ತಿದೆ. ಬಟ್ ಆದಷ್ಟು ಮ್ಯಾಕ್ಸಿಮಮ್ ನಮ್ಮ ಎಫರ್ಟ್ ಹಾಕಿ ಮ್ಯಾಕ್ಸಿಮಮ್ ಮಾಡ್ತಕ್ಕೆ ಕಂಟ್ರೋಲ್ ಮಾಡ್ತಕ್ಕೆ. ನಿಮ್ಗೆ ಎಷ್ಟು ಸಿಬ್ಬಂದಿ ಇದ್ದಾರೆ ಅದು ನಾವೇ ಹೇಳ್ತೀವಿ. ನಿಮ್ಗೆ ಸೆಟಾ ಕಂಟ್ರೋಲಲ್ಲಿ ವಿಲೇಜ್ ಹೆಂಗೆ ಕಂಟ್ರೋಲ್ ಆಗುತ್ತೆ ಸರ್? ವಿಲೇಜ್ ಒಂದು ಹೋಗಿದೆ ಯಾರು ಈಗ ವಿಲೇಜ್ ಎಲ್ಲ ಕಡೆ ಇಲ್ಲ. ಈಗ ಚಿತ್ತಾಪುರಲ್ಲಿ 3 ಜನ ಸಬ್ ಇನ್ಸ್ಪೆಕ್ಟರ್ ಪೋಸ್ಟಿಂಗ್ ಅದಾವೆ. ವರ್ಕ್ ಮಾಡ್ತಿರೋದು ಒಬ್ಬರು, ಸೇಡಮಲ್ಲಿ ಒಬ್ಬರು, ಬಿಸ್ವಳ್ಳಿನಲ್ಲಿ ಒಬ್ಬರು ಇಲ್ಲ. ಈ ಥರ ನಮ್ಮಲ್ಲಿ ಸಿಬ್ಬಂದಿ ಬರ್ತಿದ್ವಿ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ. ಮ್ಯಾಕ್ಸಿಮಮ್ ನಮ್ಮ ಇಷ್ಟು ಸಿಬ್ಬಂದಿಯನ್ನು ಯುಟಿಲೈಸ್ ಮಾಡ್ಕೊಂಡು ಕಂಟ್ರೋಲ್ ಮಾಡೋಕ್ಕೆ ನಾವು ಎಫರ್ಟ್ ಮಾಡ್ತೀವಿ ಸರ್. ಇನ್ನೊಂದು ನಿಮ್ಮದು ಸಿಬ್ಬಂದಿ ಕೊಡ್ತಿದೆ, ಅದು ಕೊಡ್ತಿದೆ ಅಂದರೆ ನಮ್ಗೆ ಹೇಳ್ಬಾರ್ದು. ಈ ಜನರಿಗೆ ಸಮಸ್ಯೆ ಅಲ್ಲ, ಅದು ಸಮಸ್ಯೆ ರಾಜ್ಯ ಸರ್ಕಾರಕ್ಕೆ ಮತ್ತು ಇಲ್ಲಿ ಕಲಬುರಗಿ ಜಿಲ್ಲೆ ಸಿಬ್ಬಂದಿ ಕೊಟ್ಟಿದ್ದಾರೆ. ಸರ್ಕಾರಕ್ಕೂ ನಮ್ಮಲ್ಲಿ ಅವರು ಪೋಸ್ಟಿಂಗ್ ನಂಬರ್ 28 ಸಿಬ್ಬಂದಿ ಹೇಳಾರ, ಅದು ನಮ್ಮ ಮಾನ ಹೇಳ್ಬಾರ್ದು. ಇವತ್ತು ರಾಜ್ಯಾರೋಷ ನಡೀತದ, ನಿಮ್ಮ ಸಿಬ್ಬಂದಿಗಳು ಅಲ್ಲಿ ಹೋಗ್ತಾರ, ಪ್ರತಿಯೊಂದು ಗ್ರಾಮದಲ್ಲಿ ಹೋಗ್ತಾರೆ, ಹೆಸರು ಕೊಟ್ಟಿರ್ತಾರೆ, ಪ್ರತಿಯೊಂದು ಹಳ್ಳಿದಾಗ ಹೋಗ್ತಾರೆ, ಪೊಲೀಸ್ ಲೆಕ್ಕರು ಹೋಗ್ತಾರೆ. ಒಂದು ಹೆಸರು ಕೊಟ್ಟಿರ್ತಾರೆ ಸರ್, ಇಂಥ ನೀವು ನಡೆದಂಥ ಸ್ಟೋರಿ ಇದ್ರೆ ಸ್ವಲ್ಪ ನಾವು ಬಿಟ್ಟಿರ ಅಂದಾಗ ಅವರು ಪೊಲೀಸ್ ಅವರು ಏನು ಹೇಳ್ತಾರೆ, ಅದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕೆಲಸ ಅವ್ರು ಕಂಟ್ರೋಲ್ ಮಾಡಿ ಅಂತ ಅವ್ರು ಅಂತಾರೆ. ಬಟ್ ನಮ್ಮ ಸಮಸ್ಯೆ ನಾವು ಇದ್ದೀವಿ, ನಿಮ್ಗೆ ಅದನ್ನು ಹೇಳ್ತೀವಿ, ಸರ್ಕಾರಕ್ಕೂ ನಾವು ಅದನ್ನು ಹೇಳಿದ್ವಿ. ಈ ಥರ ನಮ್ಮ ಸಿಬ್ಬಂದಿ ಪರಿಚಯ ಸಬ್ ಇನ್ಸ್ಪೆಕ್ಟರ್ ಆಫೀಸರ್ಸ್ ಅದು ಓಕೆ ರೀ, ಕಡಿಮೆ ಅದ. ಮತ್ತು ನಸುಕಿನ ನಾಲ್ಕು ಹಾಲು ಸಿಗಲ್ಲ, ಆಲ್ಕೋಹಾಲ್ ಅದು ಅಂಥದ್ದು ಯಾವುದಾದ್ರು ಪರ್ಟಿಕ್ಯುಲರ್ಲಿ ನಿಮ್ದು ಒಬ್ಬರು ಯಾರಕ್ಕೆ ಪರ್ಟಿಕ್ಯುಲರ್ ಕೊಡೋದು ಸರ್, ಯಾಕಂತ ಕೇಳ್ರಿ. ಬ್ಯೂರೋ ರಿಪೋರ್ಟ್ ಆರ್ 32 ನ್ಯೂಸ್ ಕಲಬುರಗಿ.